ಏನು ಕಲ್ತಿದ್ದು ನೀನು? ನಾನು ರಂಗೋಲಿ ಕಲ್ತಿದ್ದು ಅಂದರೆ ನಮ್ಮ ಬಾಂಬೆ ಅಮ್ಮನ ನೋಡಿ. ನಮ್ಮ ಬಾಂಬೆ ಅಮ್ಮ ತುಂಬ ರಂಗೋಲಿ ಹಾಕೋದು. ಅಂದರೆ ಅವ್ರು ರಂಗೋಲಿ ಹಾಕ್ಬೇಕಾದ್ರೆ ಬೆಳಗ್ಗೆ ಹೊತ್ತು ನಾನು ಹಿಂಗೆ ಕುತ್ಕೊಂಡಿರ್ತಿದ್ದೆ, ಅವ್ರು ರಂಗೋಲಿ ಹಾಕ್ತಾ ಇದ್ರು. ಅವಾಗ್ಲಿಂದನೂ ಆಸೆ ನನಗೆ ರಂಗೋಲಿ ಹಾಕೋದು. ಇದೆಲ್ಲ ನೆನಪುಗಳು. ಆಲ್ಮೋಸ್ಟ್ ಎಷ್ಟು 25 ವರ್ಷದ ಹಿಂದೆ ಮಾತಿದೆಲ್ಲ. 25 ಅಲ್ಲ, ಆಲ್ಮೋಸ್ಟ್ 28 ವರ್ಷದ ಹಿಂದೆ. ನಾವು ರಂಗೋಲಿ ನೋಡೋಕೋಸ್ಕರನೇ ಬೇಗ ಎದ್ದೇಳ್ತಾ ಇದ್ವಿ. ರಂಗೋಲಿ ನೋಡ್ಬಿಟ್ಟು ಮತ್ತೆ ಮಲ್ಕೋತಾ ಇದ್ವಿ. ಹೊಸ್ಲಿಗೆ ಈ ಥರ ರಂಗೋಲಿ ಹಾಕಬೇಕು. ಕ್ರಾಸ್ ರಂಗೋಲಿ ಹಾಕ್ತೀವಲ್ಲ, ಆ ಥರ ರಂಗೋಲಿ ಹಾಕಬಾರ್ದು. ನೀನು ಹೇಳಿದೆ, ಮಮ್ಮಿ ಹೇಳಿದ್ದ, ಯಾರೋ ಹೇಳಿದ್ದ ನನಗೆ, ನೀನೇ ಅನಿಸುತ್ತೆ ಅಲ್ವಾ? ಈ ಹೊಸ್ಲಿರುತ್ತಲ್ಲ, ಇದೊಂದು ಸ್ವಲ್ಪ ಹಿಂಗೆ ಅಗ್ಲಿಕ್ಕಿರಬೇಕು, ಅವಾಗ ಚೆನ್ನಾಗಿರುತ್ತೆ. ನಂಗೆ ಇಷ್ಟ ಹಂಗೆ ಈ ಥರ ದೊಡ್ಡ ಹೊಸ್ಲು. ರಂಗೋಲಿ ಹಾಕೋಕ್ಕೂ ತುಂಬ ಚೆನ್ನಾಗಿ ಅನ್ಸುತ್ತೆ. ಸಡನ್ಲಿ ತಲೆ ಸುಮಾರು ಜನ ಮತ್ತೆ ರಂಗೋಲಿ ಈ ಥರ ಮನೆ ಒಳಗೆ ನಿಂತ್ಕೊಂಡು, ಅಂದರೆ ಇಲ್ಲಿ ಕುತ್ಕೊಂಡು ಹಾಕ್ತಾರೆ ಕಣೆ. ಯೂಟ್ಯೂಬಲ್ಲಿ ನಾನು ರೀಲ್ಸ್ ನೋಡ್ತೀನಲ್ಲ, ಎಷ್ಟೊಂದು ಜನ ರಂಗೋಲಿನ ಹಿಂಗೆ ಆಚೆ ಕಡೆ ಕುತ್ಕೊಂಡು ಹಾಕಲ್ಲ, ಇಲ್ಲಿ ಒಳಗಡೆನೆ ಮಾಡ್ತಾರೆ. ಹಿಂಗೆ ಹೊಸ್ಲುಗೆ ಕುಂಕುಮ ಹಾಕೋದು, ಅರ್ಶಿನ ಕುಂಕುಮ, ರಂಗೋಲಿ ಹಾಕೋದು. ಅದಕ್ಕೂ ಏನೋ ಒಂದು ರೀಸನ್ ಇದೆ ಅಂತ. ಅದು ಏನು ಅದು ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಆ ಥರ ಏನಾದರೂ ಇದೆಯಾ? ಬಟ್ ನಾನು ಹುಟ್ಟಿದಾಗ್ಲಿಂದ ನೋಡಿರೋದು ರಂಗೋಲಿ ಹೊರಗಡೆ ಹೋಗ್ಬಿಟ್ಟು ಹಾಕೋದು. ಭಾಗ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ಎಲ್ಲ ವರಲಕ್ಷ್ಮಿ ನಮ್ಮ ಮನೆಗೆ ಬರಲಿ. ಎದ್ದು ಕೂತಿದ್ವಿ, ರಂಗೋಲಿ ಹಾಕ್ತಾ ಇದೀವಿ. ತಗೊಂಡು ರೆಡಿ ಇದೆ, ಬನ್ರಿ. ಜೀಜಿ ಸುಮ್ಮನೆ ಹೇಳ್ತಾ ಇದೆ. ಲಕ್ಷ್ಮಮ್ಮ, ಹೆಂಗ ದಮ್ಲೂರ್ ಮೇಲೆ ಬರ್ಬೇಕಲ್ಲ, ನಾನ್ ದಮ್ಲೂರ್ ಹತ್ಕೋತೇನೆ. ಆರಾಮ್ ಈ ಕಡೆ ಬನ್ನಿ. ದಮ್ಲೂರ್ ಮೇಲೆ ಬರ ಹೋಗಲ್ಲ ನಾವು, ದಮ್ಲೂರ್ ಮೇಲೆ ಹೋಗ್ಬೇಕು, ಹತ್ರ ಅದೇ. ಹೌದಾ ಇದು? ಸರಿ ಆಯ್ತು. ನಮ್ಮ ತುಳಸಿ ದೇವಿಗೆ ರಂಗೋಲಿ ಇಕ್ಕಿದ್ದಾಯ್ತು ಗೈಸ್. ವಸ್ತುಗೂ ಕೂಡ ರಂಗೋಲಿ ಹಾಕಿದ್ದಾಯ್ತು. ಇವಾಗ ಬಲಗಾಲಿಟ್ಟು ಮನೆಗೆ ಹೋಗೋಣ. ಹಾಯ್ ಗಾಯ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿ ಆಗಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ, ಸೊ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ, ಬಾಳೆಗಂಚಿಗೆ. ಅಷ್ಟೇ ಇರೋದು. ಇದು ಪ್ರಾಬ್ಲಿ ಇವತ್ತು ಕೊನೆ ವಿಸಿಟ್ ಅನಿಸುತ್ತೆ, ನಾವು ಗೃಹ ಪ್ರವೇಶಕ್ಕಿಂತ ಮುಂಚೆ ಮಾಡುವಂಥ ಒಂದು ಕೊನೆ ವಿಸಿಟ್. ಸೊ ಯಾಕೋ ಊರಿಗೆ ಹೋಗಬೇಕು ತುಂಬ ಟೈಮಿಂದನೂ ಅನ್ನಿಸ್ತಾ ಇತ್ತು. ಆಲ್ಮೋಸ್ಟ್ ಒಂದು 15 ಡೇಸಿಂದ ಹೋಗ್ಬಿಟ್ಟು ಒಂದ್ಸತಿ ನೋಡ್ಕೊಂಬರೋಣ ಊರಲ್ಲಿ. ಆಲ್ಮೋಸ್ಟ್ ಎಲ್ಲ ಫಿನಿಶಿಂಗ್ ಆಗಿಬಿಟ್ಟಿದೆ. ಪೇಂಟಿಂಗ್ ಕೂಡ ಇನ್ನೇನು ಲಾಸ್ಟ್ ಟಚಸ್ ಅಷ್ಟೇ ಬಾಕಿ ಇರೋದು. ಸೊ ಪೇಂಟಿಂಗ್ ಎಲ್ಲನೂ ಕೂಡ ಮುಗ್ದು ಹೋಗ್ಬಿಟ್ಟಿದೆ, ಎಲೆಕ್ಟ್ರಿಕ್ ವರ್ಕ್ ಎಲ್ಲನೂ. ಸೊ ಇವಾಗ ಪ್ರತಿಯೊಂದು ನೀಟಾಗಿ ಗೊತ್ತಾಗುತ್ತೆ ಹೇಗಿದೆ ಏನು ಅಂತ. ಹೋಗ್ಬಿಟ್ಟು ಒಂದ್ಸತಿ ನೋಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಬನ್ನಿ, ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೀವಿ ಜೊತೆಯಲ್ಲಿ. ಹೋಗೋಣ ನಮ್ಮೂರಿಗೆ. ಆ್ಯಂಡ್ ನಮ್ಮಪ್ಪ ಇವಾಗ ವಿಡಿಯೋ ಕಾಲ್ ಮಾಡಿದ್ದಾರೆ. ಏನಪ್ಪ ಅಂದರೆ ನಮ್ಮೂರಲ್ಲಿ ಕೆರೆ ಕೋಡಿ ಬಿದ್ದಿದೆಯಂತೆ. ಸೊ ಅದೇ ತೋರ್ಸೋಕ್ಕೆ ಅಂತ ವಿಡಿಯೋ ಕಾಲ್ ಮಾಡಿದ್ದಾರೆ. ಅದಕ್ಕೆ ಹೇಳಿದ್ವಿ ಬರ್ತಾ ಇದ್ದೀವಿ, ಆನ್ ದ ವೇ ಇದ್ದೀವಿ, ನಾವೇ ಬಂದ್ಬಿಟ್ಟು ನೋಡ್ತೀವಿ ಇರು ಡ್ಯಾಡಿ ಅಂತ. ಸೊ ಬನ್ನಿ ಹೋಗೋಣ ನಮ್ಮೂರಿಗೆ, ಬಾಳೆಗಂಚಿಗೆ.
ಗೈಸ್ ನಮ್ಮೂರು ನೋಡಿ, ನಮ್ಮೂರು ಕೆರೆ ಕೋಡಿ ಹೊಡೆದೈತೆ. ಇದಲ್ಲ, ಅದು ನಮ್ಮ ಮನೆ. ಅಲ್ಲಿ ಕೋಡಿ ಹೊಡೆದ ನೀರು ಹರಿತಾ ಲಕ್ಷಿ ನೋಡಲ್ಲಿ. ಅಲ್ಲಿ ಕೋಡಿ ಹೊಡೆದೈತೆ ನೋಡೋ ಕೆರೆ. ಬಾಯಿ ಮಣ್ಣಾಕ್ ಹೋಗಾನೆ ಬಂದ ತಕ್ಷಣ ಅಂತ ನಮ್ಮಮ್ಮ ಹೊರಗಡೆ ಬಂದು ನೋಡ್ತಾ ಇದ್ರು, ಅದಕ್ಕೆ ಬಂದರು ಬಂದರಮ್ಮ ಅಂತ. ಆಕ್ಚುಲಿ ಮನೆಗೆ ಲುಕ್ ಇದು ಒಂದೇ. ಇಡೀ ಮನೆ ಚೆನ್ನಾಗಿ ಎಲ್ಲ ಫುಲ್ ಇಡೀ ಮನೆ ಚೆನ್ನಾಗಿ. ಒಳಗಡೆ ನುಗ್ಸ್ಬೇಕಂತ ಕಾರ್ ರಿವರ್ಸ್ ಅಲ್ಲಿ ಒಳಗಡೆ ನಮ್ ಕಾರು ಫಸ್ಟ್ ಟೈಮ್ ಗೆಟಿಂಗ್ ಇನ್ಸೈಡ್. ಕೂರ್ಸಿಲ್ವಾ? ಗುಡ್ಸಿಲ್ಲ ಅಂತ ಐತೆ, ಪರವಾಗಿಲ್ಲ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ, ಹಂಗೆ ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ. ಅಣ್ಣ ಚೆನ್ನಾಗಿದ್ದೀರಾ? ಹಾಯ್ ಡ್ಯಾಡಿ. ನಾನಾ ಅಯ್ಯೋ ಇದು ಹಾಕಿದ್ಮೇಲೆ ಇವಾಗಲೇ ಬರ್ತಾ ಇರೋದು ನಾವು ಡಬಲ್ ಅಂಚ್. ನಮ್ಮಪ್ಪ ಹಂಗಿದ್ರು ಹಿಂಗಾದ್ರೆ ಮಾಡಿ ಹಾಕ್ಸೇ ಬಿಡ್ತಲ್ಲ ಇದನ್ನ. ಚಪ್ಪಲಿ ಹಾಕೊಂಡು ಹೋಗ್ಬೇಕು ಎಲ್ಲಾದ್ರೂ. ಹೆಂಗಾದ್ರೂ ನಡೀತದೆ. ಇದು ಇವಾಗ ಚೆನ್ನಾಗಿ ಕಾಣಿಸ್ತೈತೆ ಕಿಚನ್. ಪೇಂಟ್ ಎಲ್ಲ ಆದಮೇಲೆ ಇದು ಏ 8 ಗಂಟೆ 8:30 ನಮ್ಮನೆ ಬಿಟ್ಟಾಗ ಅರುಣ್ ಸಿಕ್ಕಿದಾಗ 9:30 ಅಷ್ಟು 1 ಅವರ್ ಹೋಗ್ರಿ. 9:41 ಕಡೆ ಸುಮ್ಮನೆ ಕೂತ್ಕೊಳ್ಳಿ. ಚೆನ್ನಾಗಿ ಕಾಣಿಸ್ತು. ಜಾಸ್ತಿ ದುಡ್ಬೇಕು ಅದಕ್ಕೆ. ಅಷ್ಟೇ. ಬೇಕು ಅಂದರೆ ಮಾಡಿಸ್ಕೋಬೋದು, ಆದರೆ ತುಂಬ ದುಡ್ಡದು. ವಿನಿಯರ್ ಸೀಟು ಇದಕ್ಕೂ ಪಾಲಿಶ್ ಮಾಡ್ತಾರೆ ಇದ್ರ ಥರ, ಆಗ ಉಡ್ತಾರ ಕಾಣಿಸುತ್ತೆ. ಇದು ವಿನಿಯರ್. ಇದು ನಮ್ಮ ಅಪ್ಪನ ಡೋರ್ ನೋಡಪ್ಪ. ನಾವು ಸೆಲೆಕ್ಟ್ ಮಾಡಿದ್ವಿ, ಈ ಡೋರ್ ಮಾತ್ರ ಇವರೇ ಸೆಲೆಕ್ಟ್ ಮಾಡಿರೋದು. ಸುಮ್ಮನೆ ಕೂತ್ಕೊ. ಹಾಂ, ಅದೆಲ್ಲ ಪಾಲಿಶ್ ಮಾಡಬೇಕಾದ್ರೆ ಕರೆಕ್ಟ್ ಮಾಡ್ತಾರೆ. ಇಲ್ಲ ಕಣೆ, ಇದು ಗ್ಯಾಪೇ ಬಂದ್ಬಿಟ್ಟೈತೆ. ಪಾಲಿಶ್ ಮಾಡಬೇಕಾದ್ರೆ ಕರೆಕ್ಟ್ ಮಾಡ್ತಾರೆ ಕಣೆಲ್ಲ, ಫಿಲ್ಲಿಂಗ್ ಮಾಡ್ತಾರೆ, ಎಪಾಕ್ಸಿ ಹಾಕ್ತಾವ್ರೆ. ಇದು ನೋಡಿ ನಮ್ಮ ಗೋಪುರ. ಆಗಲ್ವಾ? 3 ಆಗುತ್ತೆ. ಯಾಕೆ ನಿಲ್ಸೋಕ್ಕಾಗಲ್ಲ? 3 ನಿಲ್ಲುತ್ತೆ. ಈ ಕಡೆ ಇನ್ನೊಂದು ಕಾರ್ ಮುಂದೆನೇ ಹೊಟ್ಟೋಗುತ್ತೆ, ಇಲ್ಲ ಆರಾಮಾಗಿ ನಿಂತ್ಕೊಳ್ಳುತ್ತೆ.
3 ಕಾರ್ ನಿಲ್ಲುತ್ತೆ ಅಲ್ವಾ ಒಮ್ಮೆ ಸಕ್ಕದಾಗ ಈ ಕಾಣಿಸ್ತದೆ. ಮನೆ ಈ ಹಂಚು ಹಾಕಿದ್ಮೇಲೆ ಮನೆಗೆ ಹೆವಿ ಲುಕ್ಕು. ನಿಜವಾಗ್ಲೂ ಹಂಚು ಹಾಕಿದ್ಮೇಲೆ ಲುಕ್ ಬಂದಿರೋ ಸಕ್ಕಾಬಟ್ಟೆ ಲುಕ್ ಈಗ. ಇದು ಹಂಚಿಲ್ಲ ಅಂದ್ರೆ ಆರ್ಡಿನರಿ ಮನೆ ಆಗ್ಬಿಡೋದು. ಹಂಚು ಹಾಕಿದ್ಮೇಲೆ ಸಿಕ್ಕಾಬಟ್ಟೆ ಲುಕ್. ಡಬಲ್ ಇಂಚ್. ಇದಿಲ್ಲ ಅಂದ್ರೆ ಒಂಥರ ಆರ್ಡಿನರಿ ಅನ್ಸೋದು, ಮನೆ ನಾರ್ಮಲ್ ಮನೆ ಅನ್ಸ್ಬಿಡೋದು. ಅಯ್ಯೋ ಬರೀ ಅಮ್ಮ 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 ಅವಳಂತೂ ಹಿಂಡಾಗ್ತಾವನ ತೆಗಿ ಇಲ್ಲ ಯಾರು ಇವನಾ? ಚೂರು ಹೈಟ್ ಆಗುತ್ತೆ ನನಗಂತೂ. ನಾನಂತೂ ಮಮ್ಮಿ ನನಗಂತೂ ಒಂದು ಚೂರು ಸಾಲಲ್ಲ ಅಡುಗೆ ಮಾಡೋಕ್ಕೆ. ನೋಡಲಿ ಇಲ್ಲಿಗೆ ಬರಬೇಕು, ಇಲ್ಲಿಗೆ ಅವಾಗ ಅಡುಗೆ ಮಾಡೋಕ್ಕೆ ಸಾಲುತ್ತೆ. ಬಿಡೋದು ರಾಕೆಲ್ ಗೀಕೆಲ್ ಹಾಕಿದ್ರೆ ಹೋಯ್ತದೆ. ಇವಕ್ಕೆಲ್ಲ ಹೊಡೆದವ್ರಲ್ವಾ ಇವು. ಮಮ್ಮಿ ಇದ್ರ ಮೇಲೆ ಬ್ರೌನ್ ಶೀಟ್ ಹಾಕಬೇಕಿತ್ತು ಕಣಮ್ಮಿ. ಇಲ್ಲಿ ಇಲ್ಲ ಐತಲ್ಲ, ಇಲ್ಲಿ ಬ್ರೌನ್ ಶೀಟ್ ಹಾಕಬೇಕಿತ್ತು. ಇದು ತುಂಬ ಗಲೀಜಾಗ್ಬಿಡುತ್ತೆ ಇದು. ಇವಾಗ ಹಾಕಬೇಕು. ಅವಾಗಲೇ ಅವ್ರಿಗೆ ಹೇಳಿದ್ದು ಅವತ್ತ ಅವ್ರಿಗೆ ತುಂಬ ಕ್ಲಿಯರಾಗಿ ಹೇಳಿದೆ ನಾನು, ಇದ್ರ ಮೇಲೆ ಬ್ರೌನ್ ಶೀಟು, ಇದು ಈ ಯೂನಿಟ್ ಬ್ರೌನ್ ಶೀಟಲ್ಲಿ ಮಾಡಿ ನೀವು ಅಂತ, ಒಂಥರ ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ. ಅಪ್ಪ ಹ್ಞೂ ಅಕ್ಕ ಅಂದ್ಕೊಂಡು ಹ್ಞೂ ಅಕ್ಕನೇ ಮಾಡ್ಬೋದು. ಬ್ರೌನ್ ಶೀಟ್ ತರಿಸ್ಕೊಬೇಕಿತ್ತು ಅಟ್ಲೀಸ್ಟ್ ಆ ಬಾರ್ಡರ್. ಸುತ್ತಲೂ ಮಾಡಿಸ್ಕೊಟ್ಟೈತೆ ಮಮ್ಮಿ. ಸುತ್ತಲೂ ಆಗಿದೆ ಇದು. ಇಲ್ಲಿ ಕೊಟ್ಟವ್ರೆ ಇದು ಡ್ರೆಸ್ಸಿಂಗ್ ಟೇಬಲ್. ಹಿಂಗೆ ಓಪನ್ ಮಾಡೋಕ್ಕಾಗಲ್ವಲ್ಲ. ಇದೊಂಥರ ಚೆನ್ನಾಗಿದೆ ಗೊತ್ತಾ ಯೂನಿಟ್. ಇದು ವಾಷಿಂಗ್ ಮಷಿನ್ ಇಲ್ಲಿ ಇಟ್ಕೊಳ್ಳೋದು ಅಂತಾರ ಮಮ್ಮಿ. ಅಪ್ಪ ಇಲ್ಲೇ ಐತೆ ಬಾ. ಪೇಂಟ್ ಆಗಿ ಬಂದವೆ ಅಂತವ್ರಪ್ಪ. ಪೇಂಟ್ ಆಗಿ ಬಂದವೆ ಅಂತವ್ರೆ. ಅಲ್ಲ ಏನು ಬೇಕಾಗಿಲ್ಲ, ಚೆನ್ನಾಗಿ ಈಗೇನೆ ಬಿಡಲ್ಲ ಯಾಕೆ ಪೇಂಟ್. ಸೊ ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ನಾನು ಅಮ್ಮಂಗೆ ಹೇಳಿದ್ದೆ, ಇವಾಗ ಇಂಟರ್ವ್ಯೂಸಲ್ಲಿ ಏನೆಲ್ಲ ಎಕ್ಸ್ಟ್ರಾ ಪೀಸ್ ಅಥವಾ ವೇಸ್ಟ್ ಏನು ಮಿಕ್ಕುತ್ತಲ್ಲ ಅದನ್ನ ಸುಮ್ಮನೆ ಎಸ್ಲಿಕ್ಕೆ ಹೋಗಬೇಡಿ. ಈ ಥರ ಒಂದು ರ್ಯಾಕ್ ಮಾಡಿಸಿ, ಶೂ ರ್ಯಾಕ್ ಆದರೂ ಆಗೋದು, ಇಲ್ಲಾಂದರೆ ಬೇರೆದಕ್ಕೆ ಯೂಸ್ ಮಾಡ್ಕೋಬೋದು ಅಂತ. ಸೊ ಇದೆಲ್ಲ ನೀವು ನೋಡಿದ್ರೆ ಒಳಗಡೆ ಎಲ್ಲ ಒಂದೊಂದು ಕಲರ್ ಅಂತ ನೋಡಿ. ಇದೊಂದು ಕಲರ್, ಇದೊಂದು ಕಲರ್, ಇದೇ ಒಂದು ಕಲರ್, ಇದೇ ಒಂದು ಕಲರ್. ಹಾಕ್ಬೇಕಂತ ಹಾಕಿರೋಲ್ಲ, ಇದ್ರೇನೆ ಚೆನ್ನಾಗಿ ಕಾಣುತ್ತೆ ಅಂತ. ಇಲ್ಲ ನಮ್ಮಮ್ಮ ಹೇಳ್ದು ತಾನೇ ಎಲ್ಲ ಮಿಕ್ಕಿರೋದ್ರಲ್ಲಿ ಮಾಡಿರೋದಂತೆ. ವುಡ್ ಮಾತ್ರ ಫಾರ್ಮಿಕ ಏನಿಲ್ಲ, ಫಾರ್ಮಿಕ ಅವ್ರಿಗೆ ಬೇಕು ಅಂತಾನೆ ಆ ಥರ ಚೆನ್ನಾಗಿ ಕಾಣಲಿ ಅಂತ ಹೇಳ್ತಾರೆ. ಆಯ್ತು ಬಿಡಪ್ಪ. ಇದು ನಮ್ಮಪ್ಪ ಇವ್ರ ಹಳೆಯಂದಿರೆಲ್ಲ ಸೇರಿ ಬೇಡ ಈ ಥರ ಡಬಲ್ ಜಾಸ್ತಿ ಆಯ್ತದೆ ಅಂತ. ಡಬಲ್ ಅಂತೇನು ಕಲರ ಅಲ್ಲ, ಡಬಲ್ ಅಂಚು. ಇದು ಮೇಲ್ಗಡೆ ಇರೋದು, ಇದು ಸಿಂಗಲ್ ಅಂಚು. ಇದು ಕೆಳಗಡೆ ಒಂದಿದೆ, ಮೇಲ್ಗಡೆ ಒಂದಿದೆ ನೋಡು. ಕೆಳಗಡೆ ಒಂದು ಡಿಸೈನ್, ಮೇಲ್ಗಡೆ ಒಂದು ಡಿಸೈನ್. ಇದನ್ನ ಡಬಲ್ ಅಂಚ್ ಅಂತಾರೆ. ಅರುಣು ಸಿಮೆಂಟ್ ಅಂಚು. ಕೆಳಗಡೆ ಇದು ಅನ್ಸುತ್ತೆ ಮಾಮೂಲಿ. ಇದು ಕ್ಲೇನೆ.
ಇದೊಂದು ಸ್ವಲ್ಪ ಸಿಮೆಂಟ್, ಇದು ಕಾಸ್ಟ್ಲಿ ದೋಸೆ. ಹ್ಞೂ ನಾರ್ಮಲ್ ಅಂತ ಇದು ಮಾಡಿದ್ರೆ ಬಟ್ ಲುಕ್ ಚೆನ್ನಾಗಿ ಕಾಣುತ್ತೆ. ಸಿಂಬು ಬಾ. ಆ ರೇಲಿಂಗ್ಸ್ ಎಲ್ಲ ಆಗ್ಬಿಟ್ಟಿದೆ ನೋಡಲ್ಲಿ. ನಮ್ಮಪ್ಪ ಇಲ್ಲಿ ಮಕ್ಳಿಗೋಸ್ಕರ ನಮಗೋಸ್ಕರ ಹಾಕ್ಸಿರೋದು ಉಯ್ಯಾಲೆ ಇದು ಅಲ್ವಾ ರಚು? ಇದೆಲ್ಲ ಮೊಮ್ಮಕ್ಕಳು ಸೇಫ್ಟಿಗೆ ಮಾಡವ್ರೆ. ಮೊಮ್ಮಕ್ಕಳು ಬರ್ತಾರೆ, ಕಿತಾಪತಿ ಮೊಮ್ಮಕ್ಕಳು ಅಂತ. ಸೊ ಮಮ್ಮಿ ಮನೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನು ವಿಶೇಷ ಅಂದರೆ ಇವಾಗ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ, ನಾನು ಮಮ್ಮಿ ಪುನೀತ್ ಹಾಗೂ ಮಕ್ಕಳು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ. ಮಂಡ್ಯದಲ್ಲಿ ನಮ್ಮ ಅತ್ತೆ ಮನೆ, ಅಜ್ಜಿ ಮನೆ, ಇನ್ನೂ ಎಲ್ಲ ನೆಂಟರು ಮನೆಗಳಿದ್ದಾರೆ. ಸೊ ಅಲ್ಲೆಲ್ಲನೂ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಕೊಂಡು ಬರಬೇಕು. ಗೃಹ ಪ್ರವೇಶದ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಆಲ್ರೆಡಿ ಒಂದು 4 days ಆಯಿತು ನಾವು ಸ್ಟಾರ್ಟ್ ಮಾಡಿ. ಸೊ ಸುಮಾರು ಮನೆಗಳಿಗೆ ಕೊಟ್ಟಾಗಿದೆ, ಅಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಮುಗಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಹೊರಡೋಣ. ಆ್ಯಂಡ್ ಕಂಪ್ಲೀಟ್ ಡೇ ಹೇಗಿರುತ್ತೆ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ತಡ ಮಾಡಿದಂತೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮಮ್ಮಿ ಡಬ್ಬ ತಿದ್ಕೊಂಡು ಮಮ್ಮಿ ಮೇಲ್ಗಡೆ ಅದು ತಿದ್ಬಿಟ್ಟು ಸೊ ಗೈಸ್, ಮಮ್ಮಿ ಟೊಮಾಟೊ ಬಾತ್ ಮಾಡಿದ್ರು. ಇವಾಗ ನಾನು ತಿನ್ನೋ ಪ್ಲೇಟ್ ಮಾಡ್ತೀನಿ ಅಂದ್ಬಿಟ್ಟು ಇವಾಗ ಬಾಕ್ಸಲ್ಲಿ ಹಾಕ್ಕೊಂಡಿರೋದು. ಎಲ್ಲರೂ ತಿಂದಾಯ್ತು, ನಾನು ಒಬ್ಳು ಬಾಕಿ. ಕತ್ತಿಂಗ್ ಮಾಡ್ಕೊಳ್ಳೋಣ. ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಲೈಕ್ ಅವಾಗಲೇ ಹೊರಟು ಒಂದು 2 ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೂಡ ಕೊಟ್ಟು ನಮ್ಮ ಅತ್ತೆ ಮನೇಲಿ ಊಟ ಮಾಡಿಕೊಂಡು ಮಂಡ್ಯಗೆ ಕೂಡ ಹೊರಟ್ವಿ. ಸೊ ಇವಾಗ ಇನ್ನೇನು ಹತ್ತತ್ರ ದೊಡ್ಡರಸಿಂಕೆರೆ ಹತ್ತತ್ರ ಹೋಗ್ತಾ ಇದ್ದೀವಿ. ಸೊ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟು ಇಲ್ಲಿ ತಾತಾಜಿ ಮನೆಗೆ ಹೋಗಿ ಇಲ್ಲಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು, ಮತ್ತು ಆನ್ ದ ವೇ ಇನ್ನು ಕೆಲವು ಅಂದರೆ ರಿಲೇಟಿವ್ಸ್ ಇದ್ದಾರೆ. ಸೊ ಅವ್ರ ಮನೆಗೆ ಕೂಡ ಇನ್ವಿಟೇಷನ್ ಕಾರ್ಡ್ ಕೊಟ್ಟು, ಮತ್ತು ಕೃತಿಕಾ ಅವ್ರ ಮನೆಗೆ ಇನ್ವಿಟೇಷನ್ ಕಾರ್ಡ್, ಆಮೇಲೆ ನಮ್ಮ ಮನೆಗೆ ಹೋಗೋದಾ? ನಮ್ಮ ಮನೆಗೆ ಹೋಗಿ ಆಮೇಲೆ ಕೃತಿಕಾ ಅವ್ರ ಮನೆಗೆ ಹೋಗೋದಾ? ಓಕೆ. ಸೊ ಫಸ್ಟು ನಮ್ಮ ಮನೆಗೆ ಹೋಗಿ ಆಮೇಲೆ ಕೃತಿಕಾ ಅವ್ರ ಮನೆಗೆ ಹೋಗೋದು ಅಂತೆ. ಬರೀ ಫಸ್ಟ್ ತಾತಾಜಿನ ಕೂಡ ನೋಡಿ ಸುಮಾರು ತಿಂಗಳುಗಳಾಯಿತು ಅಲ್ವಾ ರೀ? ಇಲ್ಲ, ಇವಾಗ ಇದಕ್ಕೆ ನೋಡಿದ್ವಿ ಅನ್ಸುತ್ತೆ. ತಾತನ ಪಕ್ಷ ಟೈಮಲ್ಲಿ ನೋಡಿದ್ದು, ಅಜ್ಜಿನ ನೋಡಿ ಸುಮಾರು ತಿಂಗಳುಗಳಾಯಿತು. ಸೊ ಹಾಗೆ ಇಬ್ಬರು ನೋಡಿಕೊಂಡು ಮಾತಾಡ್ಸ್ಕೊಂಡು ಕೂಡ ಬರೋಣ. ಇದೇ ದೊಡ್ಡರಸಿಂಕೆರೆ. ಆ್ಯಂಡ್ ದೊಡ್ಡರಸಿಂಕೆರೆನಲ್ಲಿ ಸುತ್ತಲೂ ಈ ಥರ ದೇವಸ್ಥಾನಗಳಿದೆ. ಫೆಬ್ರವರಿ ಟೈಮಲ್ಲೇನೋ ಜಾತ್ರೆ ಆಗುತ್ತೆ, ತುಂಬ ಜೋರು ಜಾತ್ರೆ ಆಗುತ್ತೆ. ಒಂದು 4-5 ವರ್ಷಕ್ಕೆ ಒಂದು ಸತಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಸತಿ ತಾತನೂ ಕೂಡ ಹೇಳ್ತಾಯಿದ್ರು, ಹೇಳ್ತೀವಿ ಯಾವಾಗ ಬನ್ನಿ ಅಂತ. ಫೈನಲಿ ದೊಡ್ಡರಸಿಂಕೆರೆ. ಒಮ್ಮೆ ದೊಡ್ಡರಸಿಂಕೆರೆಗೆ ಎಷ್ಟು ಸತಿ ಬಂದಿದ್ಯಾ ನೀನು? ಸುಮಾರು ಸರಿ ಬಂದಿದ್ದೀನಿ. ಹೌದಾ? ಸೊ ರೀಚ್ ಆದ್ವಿ. ಆ್ಯಂಡ್ ಇವಾಗ ಇಲ್ಲೇ ಮನೆ ಇರೋದು. ಸೊ ಮನೇನ ಬಂದು ಹಳೆ ಮನೇನ ಮತ್ತೆ ರೆನೋವೇಟ್ ಮಾಡಿರೋದು. ಆ ಒಂದು ಹಳೆ ಬ್ಲಾಗ್ಸಲ್ಲಿ ಇದೆ ಮನೇನ ಯಾವ ರೀತಿಯಾಗಿ ರೆನೋವೇಟ್ ಮಾಡಿದ್ದಾರೆ ಏನು ಅಂತ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಬನ್ನಿ ಹೋಗೋಣ ಮನೆಗೆ. ಚೆನ್ನಾಗಿದ್ದೀರಾ? ಟಿವಿ ಕೊಡ್ತಾ ಇದ್ದೀರಾ? ಊಟ ಮಾಡಿದ್ವಿ, ಮಾಡ್ಬಿಟ್ಟು ಹೋಗಿದ್ವಿ. ತಾತ ಇಲ್ಲಿ ಆಗ ಇಂಚಾರಿದ್ದಾನೇನೋ. ಆಗ ನಮ್ಮ ಲಕ್ಷ್ಮಿಯರವ್ವ. ಹೌದಾ? ಸರಿ. ಲಕ್ಷ್ಮಿ ಎಲ್ಲೋಯ್ತು? ಅದೇ ಇಟ್ಕೊ ಅಂಕೆರೆಗೆ ಹೋಗೋಣ, ಆಫೀಸ್ನಾಗಿದ್ದಂತೆ ನೋಡ್ಕೊಂಡು. ಹೌದಾ? ಸರಿ. ಚೆನ್ನಾಗಿದ್ದೀನಿ ಅಜ್ಜಿ. ಜೀವನದ ಯಾವ್ದೋ ಒಂದು ಎಂಗೇಜ್ಮೆಂಟ್ ಅದೇನು ಹೋದ್ವಿ. ಚೆನ್ನಾಗಿದ್ದೀರಾ? ಮನೆ ಗೃಹಪ್ರವೇಶ ಊರಲ್ಲಿ. ಹಾಂ, ಗೃಹಪ್ರವೇಶ ಕೇಳಕ್ಕೆ ಬಂದಿದ್ದೀವಿ. ಎಲ್ಲರೂ ಬನ್ನಿ. ನೀವು, ತಾತ, ಲಕ್ಷ್ಮಿ, ಬಿಳಿಗೌಡರು, ಜೀವನು ಎಲ್ಲ ಕುಟುಂಬ ಸಮೇತ ಬರಬೇಕು. ಹೌದಾ?
ಮನೆ ಒಳಗೆ ನೋಡಿ ಇದು ಮಾಡೋದು. ಇಲ್ಲ ಮಾಡ್ಕೊಂಡೆ ಬಂದೋಗಿ ನಮ್ಮ ಅಣ್ಣರ ಮನೇಲಿ ಊಟ ಮಾಡ್ಕೊಂಡೆ ಬಂದೋಗಿ. ತಾತ ಎಲ್ಲ ಇತ್ತು. ಕಾರ್ಯಕ್ರಮ ಮನೆ ತಗಿರ್ಬೇಕಂದ್ಲ ಮಗ ಕಾರ್ಯಕ್ರಮ ಯಾವ ಸಾರಿ ಮುಂದೆ ಅಲ್ಲಿ ಕಾಲು ತಿಂದಲ್ಲ ಕರೀರಿ ಹಂಗೆ ಒಂದು ಸ್ವಲ್ಪ. ಕುತ್ಕೊಂಡು ಕಾಪಿನ ಚೆನ್ನಾಗಿ ಕಾಣಿಸ್ತೈತಲ್ವಾ? ಇದೇ ತಗೋಕ ಅವಳು ಇಲ್ವಲ್ಲ ಅದೆಲ್ಲ ಚೆನ್ನಾಗಿ ಬಂದೈತೆ. ಚೆನ್ನಾಗಿ ಬಳ್ಳಿ ಇಂಥವದಲ್ಲ ಫೋನ್ ಮಾಡ ಯಾರ ಲಕ್ಷ್ಮಿ ಆಂಟಿನಾ ಮಾಡ್ತೇವೆ ವಾತಾರಿ ಇವಾಗ ಬಂದು. ಈಗ ಬಂದು ಚೆನ್ನಾಗಿದ್ದೀರಾ? ತಾತ ಚೆನ್ನಾಗಿದ್ದೀರಾ? ದೇಶ ಐತಿ ಮನೆದು ಕಾರ್ಡ್ ಕೊಟ್ಟಿದ್ದೀನಿ, ಬನ್ನಿ. ಊರಲ್ಲಿ ಕಟ್ಟಿಸ್ತಾ ಇದೀವಿ ಬಾಳ್ಗಂಚಿಲಿ. ಬಾಳ್ಗಂಚಿ ಕಟ್ಸಿದ್ವಿ. ಇದೇ ತರ ಬಂದೈತ್ ಮನೆ, ಇದೇ ತರ. ಈಗ ನಮ್ಮ ಅಮ್ಮನ ಕಾಟ್ ತಕೊಂಡ್ರೆ ನೋಡ್ಕೊತೀನಿ. ಬಂದ್ರೆ ಅವರು ಅದು ಹೋಗ್ಬಿಟ್ರು ಮರಿ ಅಂತ ತಕೊಳ್ಸು ಹಿಡ್ಕಂದ ತಾತ ಕಣವ, ನಿಮ್ ತಾತ ಮುತ್ತಾತ. ಹೊಸ ಆಧುನಿಕ ಫಾರ್ಮುಲಾ ಹೊಂದಿದ ಗುಡ್ ನೈಟ್ ಬರೀ 5 ನಿಮಿಷದಲ್ಲಿ ಸೊಳ್ಳೆ ಓಡಿಸುತ್ತೆ. ಅದೇ ನಿಂಗೆ ಸೂಟಮ್ಮ. ಯಾವುದು ಅದು ದಾಸವಾಳದ ಹೂವಿಂದೆಲೆ. ನೀವು ನಮ್ಮಮ್ಮ ಎಲ್ಲರೂ ಒಂದೇ ಕಣಮ್ಮ. ದಾಸವಾಳ ತಿಳ್ಕೊಬಾರ್ದು ಹೂವ ಎಲಿಯಂಗದೆ ಪರವಾಗಿಲ್ಲ ಬನ್ನಿ. ಹಸುವಿನ ದೇಸಿ ಘೀಯನ್ನು ಸೇವಿಸಿ ನಿಮ್ಮ ಕುಟುಂಬವನ್ನು ಸಾಕು. ಸೋನು ಕೊಡಿ, ಸಾಕು. ಸೋನು ಕೊಡಿ. ಈ ಯುಗದಲ್ಲಿ ಯಾರೊಬ್ಬರು ಮನೆಯ ಬಜೆಟ್ ಮತ್ತು ಫ್ಯಾಮಿಲಿ ಹೆಲ್ತ್ ನ ಬಗ್ಗೆ ಯೋಚಿಸುವವರು ಇದ್ದಾರಲ್ಲ. 10 ರೂಪಾಯಿಯ ಆಂಟಿ ಬ್ಯಾಕ್ಟೀರಿಯಲ್ ಎಕ್ಸೋಲ್ ಈಗ ಜಾನ್ವಿ ಕೊಡಿ. ಅಜ್ಜಿ ಜಾನಿ ಜಾನ್ವಿನೂ ಅನ್ನಲ್ಲ, ಜಾನಿ ಅಂತ. ನಾನ್ ತಗೋತೀನಿ ತಮ್ಮ ಈ ತರ ಎಲ್ರನ್ನೂ ನಂಬಾರ್ದು. ಎಲ್ಲಿ ಲಕ್ಷಿತ್ ಎಲ್ಲೋದಾ? ಮನಸ್ಸು ಮಾಡೋರಲ್ಲ. ಅವ್ನಿಗೆ ಒಂದು ಗಾಡಿ ತಗೊಂಡು ನಮ್ಮ ಮುಸಾಫರ್ ತಗೊಂಡ್ಬಿಟ್ಟವನ ಚಾರ್ಜರ್ ಗಾಡಿಯ ಓಡಾಡಿಸ್ತಾನೆ. ಹೌದಾ? ವಾವ್ ಸಾಕ್ಷಿ ಗಾರ್ಜಿಯಸ್ ಕೂದಲು ಎಲ್ರಿಗೂ ಹೇಳ. ಚಾರ್ಜರ್ಗೆ ಹಾಕತ್ತಾನೆ ಕರೆಂಟ್ ಓಡಾಡಿಸ್ತಾನೆ, ಊಟ ಮಾಡ್ತಾನೆ, ಬೇಜಾರ್ತಾನೆ, ತಿಂತಾನೆ. ಸುಮ್ಮನೆ ಯಾವ್ದು ಬಾದಾಮಿ ತೈಲದ ಪೋಷಣೆ ಮತ್ತು 5 ಶೈನ್. ಇವಾಗ ತಾತನ ಮನೆ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಮಂಡ್ಯಕ್ಕೆ. ಸೊ ದೊಡ್ಡರಸಿಂಕೆರೆಯಿಂದ ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಯಾರ ಮನೇಲಿ ತುಂಬ ಹೊತ್ತು ಇರಲಿಲ್ಲ, ಬಿಕಾಸ್ ಎಲ್ಲರ ಮನೆಗೂ ಮಂಡ್ಯ ಕಡೆ ಇವತ್ತು ಮುಗಿಸ್ಬಿಟ್ಟು ವಾಪಸ್ ನಾವು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗಲೇಬೇಕಿತ್ತು. ನೆಕ್ಸ್ಟ್ ಡೇ ಲಕ್ಷಿತ್ಗೆ ಸ್ಕೂಲ್, ಪುನೀತ್ಗೆ ಆಫೀಸ್ ಎಲ್ಲನೂ ಇತ್ತು, ಹಾಗೂ ಮಮ್ಮಿಯವರು ಕೂಡ ವಾಪಸ್ ಊರಿಗೆ ಬರಬೇಕಿತ್ತು ಅಂತ ಹೇಳಿಬಿಟ್ಟು ಬೇಗನೆ ಹೊರಟುಬಿಟ್ವಿ. ಇಲ್ಲ, ಜೀವನ ಇರಲಿಲ್ಲ, ಯಾರು ಇಲ್ಲ. ಆಮೇಲೆ ಬಂದು ತಾತ ನಿಮ್ಮ ತಮ್ಮ ಎಲ್ಲ ಆಮೇಲೆ. ಏನು ಮಾಡ್ತಾ ಇದ್ದೀರಾ ಇಬ್ರು? ಬನ್ನಿ, ಅದಕ್ಕೆ ಕೇಳಿದ್ದು. ಅವಳನ್ನ ನೋಡ್ಬೇಕಾಯ್ತು. ನನಗೂ ಬಾರ ಇವತ್ತು ಅಂತೆ. ಅವ್ನು ಬಂದಿದ್ನಂತೆ, ನಾನು ಬೀಗ ಹಾಕೊಂಡಾಗಿದ್ನಲ್ಲ. ಕೊನೆಯಲ್ಲಿ ಬಂದಿ ಬೇಡ, ಗೊತ್ತಲ್ಲಿ ಅದೇ ಅವತ್ತಿನ ದಿವಸ ಬರ್ತೀನಿ. ಶುಕ್ರವಾರ ಗೊತ್ತೀರಾ? ಏ ಗುರುವಾರನೇ ಬಾರಮ್ಮ. ಒಂದು ದಿವಸ ಯಾರನ್ನಾದ್ರೂ ಇಲ್ಲಿ ಬಿಡಿ, ಸುಮಂತ ಯಾರನ್ನಾದ್ರೂ ನೋಡೋಣ. ಅವ್ರನ್ನ ಯಾರು ರಾಮನಗರದವ್ರು ಯಾವಾಗ ಬರ್ತಾರೆ ಅವ್ರ ಜೊತೆ ಬರ್ಬೇಕು ಕಾರಲ್ಲಿ. ನಾವು ನಿಮ್ಮ ಊರಿಗೆ ಬಸ್ ಹಿಡ್ಕೊಬರ್ಕಾದದು. ಅವ್ರು ಯಾವಾಗ ಬರ್ತಾರೆ ಅವ್ರ ಜೊತೆ ಬರ್ಬೇಕಷ್ಟೆ. ಅಲ್ಲ ಕಣಮ್ಮ, ಗುರುವಾರ ಸಂಜೆ ಬನ್ನಿ ನೀವು. ಅವ್ರು ಬರ್ತಾರೆ, ಬೇಕಾದ್ರೆ ಅವ್ರ ಜೊತೆ ವಾಪಸ್ ಬರೆಯುವ್ರಂತೆ ರಿಟರ್ನ್. ಸುಮಂತ್ ಬರ್ತಾರೆ, ಸುಮಂತ್ ಒಂದು ದಿವಸ ನಾವೆಲ್ಲಿ, ನಾನು ಮಂಗಳವಾರ ನಾವೇ ಬಸ್ ಹತ್ಕೊಂಡು ಹೋಗ್ತಾ ಇದೀವಿ. ಈಗ ಯಾರ ಜೊತೆ ಎಲ್ಲಾರು ಯಾರು ಕರ್ಕ ಬರ್ತಾರೆ ಅವ್ರ ಜೊತೆ ಬರ್ಬೇಕು. ನಾನು ಹೆಂಗೆ ನಿಮ್ಮ ಊರಿಗೆ ನಮ್ಮ ಒಳಗೆಲ್ಲ ಒಬ್ಬೊಬ್ರು ಹೋದ್ರು ಬರೋಕ್ಕಾಗಲ್ಲ. ಬಂದ್ರೆ ಈಗ ಅಂಕೆ ತಾತನ ಗೀತನ ಕರ್ಕೊಂಡು ಶಾರದಕ್ಕರ ಜೊತೆ ಬರ್ಬೇಕಷ್ಟೇ ಕಾರಲ್ಲಿ. ತಾತನ ಮನೇಲಿ ಯಾರು ಬಂದ್ರೆ ಕೇಳ್ಕೊಂಡು ಇವ್ರೇನ ಕೃತಿಕರ ಮನೆಯವ್ರು ಬರ್ತೀವೇನು? ಅದೇ ಅವರು ಹೆಂಗೆ ಬರೋದೆಲ್ಲ ಬಸ್ ಹಿಡ್ಕೊಂಡು
ಅದೇ ಇಲ್ಲಿಂದ ಬೆಳ್ಳೂರು ಕ್ರಾಸಿಗೆ ಬರ್ಬೇಕು, ಬೆಳ್ಳೂರು ಕ್ರಾಸಿಂದ ಅಲ್ಲಿ ಬರ್ಬೋದು, ಅಲ್ಲಿಗೆ ಬಂದು ಫೋನ್ ಹಾಕೊಂಡು ಕರ್ಕೊಯ್ತೀರಿ. ನೀ ತಿನ್ನೋದು ಎಲ್ಕೋದದು ನಿಂಗೆ ಊಟ ಇಲ್ಲ ಹಿಂಗೆ ರೂಪ ಏನ ಒಬ್ಬಿಟ್ಟು ಅವ್ನು ಚೆನ್ನಾಗಿ ತಿಂತಾನೆ, ಅವ್ನು ತಿನ್ನೋದ್ರಲ್ಲಿ ಏನೂ ಇಲ್ಲ, ಮತ್ತೆ ಅದೇನೂ ಇಲ್ಲ. ಅವ್ರ ಹಂಗೆ ಬಂದಿರೋದು, ಅವ್ರ ಅಪ್ಪನೂ ಹಂಗೆ ಇದ್ರಂತಲ್ಲ 10ನೇ ಕ್ಲಾಸ್ ತನಕ. ಇಲ್ಲಿ ಪುರಿ ಫಸ್ಟ್ ಇವನು ತಿನ್ಸ್ಬಿಡು, ಸುಮ್ಮನೆ ಫೋನ್ ಬೇಡ. ಆದ್ಮೇಲೆ ಒಳಗೆ ಹೋಗ್ಬೋದು. ಹಂಗಾರೆ ಈಗ ಬಂದ್ರೆ ನೆಂಟ್ರೆ ಹಂಗಾರೆ ಹಂಗಾರೆ ಅಲ್ಲೇ ಅಣ್ಣರ ಮನೇಲಿ ಮಲಿಕಬೇಕು. ಇಲ್ಲ ನಾನು ಅಲ್ಲೆಲ್ಲ ಯಾರು ಮಲಿಕೋದು ಆಮೇಲೆ ಮಾಡಿ ತನಕ ಯಾರು ಮಲಿಕೊಂಡು. ಸರಿ ಸರಿ. ಅಲ್ಲಿ ಯಾರ್ದಾರ ಮನೆ ಮಲಗಿಸ್ಬೇಕಷ್ಟೇ. ಐತಲ್ಲ ಮನೆಗಳು ಒಳಗಡೆ ಇಲ್ಲ ಇಲ್ಲ ಗೃಹ ಪ್ರವೇಶ ಆಗೋ ಗಂಟೆ ಒಳಗಡೆ ಯಾರು ಮಲಿಕೊಂಡಿಲ್ಲ. ಹೌದಾ? ಅವೆಲ್ಲ ದೇವ್ರು ಅದಕ್ಕೆ ಅಲ್ವಾ ದೇವ್ರು ಕರ್ಸೋದು ಒಳಗೆ. ಅವೆಲ್ಲ ಮಾಡಿ ಹೋಮ ಎಲ್ಲ ಮಾಡಿ ಅಲ್ಲ ಮೇಲ್ಗಡೆನೂ ಮಲಗಂಗಿಲ್ವಾ? ಮಲಿಕೊಂಡೇನು ಒಳಗಡೆ ತಾನೇ ನಿಂತಿರೋದು. ಅಲ್ಲೂ ಮೇಲ್ಗಡೆ ನಿಮ್ ಡೂಪ್ಲೆಕ್ಸ್ ಅಲ್ಲಿ ಮೇಲ್ ಮಲಿಕೊಂಡಿರಿ ಅದೇ ತಾನೆ ಮೇಲೆ ಮಲಿಕೊಂಡ್ರಿ. ಇಲ್ಲ ಇದ್ವಲ್ಲ ಎಲ್ಲದು ಇದು ಬೇರೆ ರೋಡು ಇಲ್ಲ ಅದಾಗಿರೋ ಅಲ್ಲೇ ಇದಲ್ಲ ಮತ್ತಣ್ಣು ಅದನ್ನ ನೋಡ್ಲಿಲ್ಲ ನಾವು. ಇದು ಬೇರೆ ರೋಡು. ಎಲ್ಲಿ ಜನ್ಗೆ ಅವ್ರ ಅಡ್ರೆಸ್ ಎಲ್ಲಿರೋದು? ಅಕ್ಕ ಚೆನ್ನಾಗಿದ್ಯಾ? ಆಮೇಲೆ ನಿಮ್ಗೆ ಮತ್ತೆ ಇಂಜೆಕ್ಷನ್ ಕೊಡ್ಸಕ್ಕಾಗಲ್ಲ. ಇದು ರತ್ತೆನಾ? ಅತ್ತೆ ಅಲ್ಲ ಅಕ್ಕ ಇದು ನಿಮ್ಮ ಅತ್ತೆನಾ ಫೋಟೋನಲ್ಲಿ ಇರೋದು? ಫೋಟೋನಲ್ಲಿ ಇದ್ದಾರಲ್ಲ ಇವ್ರು ನಿಮ್ಮ ಅತ್ತೆನಾ? ಅವ್ರ ಅತ್ತೆನೇ ಇರಬೇಕು. ಇದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋರಂತ ಮಕ್ಕಳನ್ನ ಕರ್ಕೊಂಡು. ಇಲ್ಲ ಇವಾಗ ಒಟ್ಟಿಗೆ ಇದು ಕಣೆ ಅಕ್ಕ ಈ ಫೋಟೋ ಇಲ್ಲಿ ಅಲ್ಲ ಅವರು ಆಲ್ ಫುಲ್ ಹಂಗೆ ಕಾಣಿಸ್ತಾರಲ್ವ ನಿಮ್ಮ ಅತ್ತೆ ಥರನೇ. ಬೆಂಗಳೂರಿಗೆ ಬಂದೇ ಇಲ್ವಾ ನೀನು? ಏನ್ ಮಾಡ್ತಿದ್ಯೋ ಫಿಶ್ ನೋಡಕ್ಕೆ? ನೋಡು ಯಾವ್ಯಾವ ಫಿಶ್ ಅಂತ ಹೇಳು. ಸಣ್ಣ ಆಗ್ಬಿಟ್ಟಿದೆಯಕ್ಕ. ಲಕ್ಷ್ಮಿ ಇದು ಯಾರು ಗೊತ್ತಾಯ್ತು? ದೊಡ್ಡಮ್ಮ. ಅದೇ ನೀನೇ ತಾನೇ? ಹ್ಞೂ ಚೆನ್ನಾಗಿತ್ತು ಬಂದ್ರಪ್ಪ. 6-7 ಗೃಹ ಪ್ರವೇಶ ಮಿಸ್ ಮಾಡ್ದಂಗೆ ಬನ್ನಿ, ನೋಡ್ತೀನಿ, ಕಾಯ್ತಾ ಇರ್ತೀನಿ. ಆ್ಯಂಡ್ ಇವಾಗ ಬಂದಿರೋದು ಬಂದು ನನ್ನ ಸ್ವಂತ ದೊಡ್ಡಪ್ಪನ ಮಗಳು ಮನೆ, ಅಂದರೆ ಡ್ಯಾಡಿ ಇದ್ದಾರಲ್ಲ ಅವ್ರ ಅಣ್ಣ, ಸ್ವಂತ ಅಣ್ಣ ಅವ್ರ ಮಗಳು ಮನೆ. ಸೊ ಅವ್ರನ್ನೂ ಕೂಡ ಮಂಡ್ಯಾಗೆ ಕೊಟ್ಟಿರೋದು. ಸೊ ಇಲ್ಲಿ ಕಾರ್ಡ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಹೇಳ್ಬಿಡಿ ಈಗ ಇನ್ನೊಂದ್ಸತಿ ನಿನ್ನ ಹಿರಿ ಮಗಳು ಕುಟುಂಬ ಸಮೇತ ಬರ್ಬೇಕು ಆಯ್ತಾ? ಯಜಮಾನ್ರಿಗಳು ಮತ್ತೆಗಳು ಮಕ್ಳಿಗೆ ಹೇಳು, ಎಲ್ಲರೂ ಬರ್ಬೇಕು. ಮಕ್ಕಳನ್ನ ಕರ್ಕೋಬಾರಕ್ಕ. ಒಂದು ದಿವಸ ಮುಂಚೆನೆ ಬಾ. 7ನೇ ತಾರೀಕಿಗೆ 1ನೇ ದಿನ ಕೇಳಿರೋದು. 6ನೇ ತಾರೀಕಾದ್ರೂ ಬಾರ ಅಕ್ಕ. ಫಸ್ಟ್ ಎಲ್ಲ ನಾವು ನಮ್ಮ ಹಳೆ ಮನೆ ಇತ್ತಲ್ಲ ಊರಲ್ಲಿ, ನಮ್ಮ ಮಣ್ಣಿನ ಮನೆ. ಸೊ ಅಲ್ಲಿ ಪ್ರತಿ ವರ್ಷವೂ ಹಬ್ಬಕ್ಕೆ ಮತ್ತು ಪಿತೃಪಕ್ಷ ಹಬ್ಬನೂ ಕೂಡ ಅಲ್ಲೇ ಮಾಡ್ತಾ ಇದ್ದಿದ್ದು. ಸೊ ಅಲ್ಲಿ ಇದಕ್ಕೆಂತೆಲ್ಲ ಹೋಗಿದಾಗ ಎಲ್ಲರೂ ಒಟ್ಟಿಗೆ ಸೇರ್ಕೋತಾ ಇದ್ವಿ. ಒಟ್ಟಿಗೆ ಒಂದೇ ದೊಡ್ಡ ತಟ್ಟೆ, ಆ ದೊಡ್ಡ ತಟ್ಟೆ ತುಂಬ ಈ ಥರ ಏನಾದರೂ ತಿಂಡಿ ಏನಾದರೂ ರೆಡಿ ಮಾಡಿದಾಗ ದೊಡ್ಡ ತಟ್ಟೆಗಳಿಗೆ ತಿಂಡಿ ಹಾಕ್ಕೊಂಡು ತಿನ್ನೋದು. ಬ್ರೇಕ್ಫಾಸ್ಟ್ ಎಲ್ಲ ಎಲ್ಲರೂ ಒಟ್ಟಿಗೆ ಒಂದೇ ತಟ್ಟೆಲಿ ಮಾಡ್ತಾಯಿದ್ವಿ. ಸೊ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ನಿಜವಾಗ್ಲೂ ಆ ದಿನ ಎಲ್ಲ ಇವಾಗ ನೆನಪಿಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ. ಬಟ್ ಮತ್ತೆ ಇವಾಗ ಆ ದಿನ ಬರೋದು ಸ್ವಲ್ಪ ಕಷ್ಟ, ಯಾಕಂದರೆ ಅವಾಗೆಲ್ಲ ಯಾರಿಗೂ ಮದುವೆ ಆಗಿರಲಿಲ್ಲ. ಪ್ರಾಬ್ಲಿ ಈ ಅಕ್ಕ ಅಂದರೆ ನಮ್ಮ ಈ ದೊಡ್ಡ ಅಕ್ಕಗೆ ಮಾತ್ರ ಮದುವೆ ಆಗಿದ್ದು ಅಷ್ಟೇ, ನಮ್ಮ ಬೇರೆ ಇನ್ಯಾರು ಮದುವೆ ಆಗಿರಲಿಲ್ಲ ನಾವು. ಸೊ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ವಿ. ಬಟ್ ಇವಾಗ ಹೇಗಾಗಿದೆ ಅಂದರೆ ಒಬ್ಬರು ಬರಬೇಕು ಅಂದರೆ ಇನ್ನೊಬ್ರದ್ದು ಅವ್ರ ಮಕ್ಕಳು ಸ್ಕೂಲು ಕಾಲೇಜ್ ಎಲ್ಲ ಇರುತ್ತೆ. ಸೊ ಈ ರೀತಿಯಾಗಿ ಬ್ಯುಸಿ ಆಗಿಬಿಟ್ಟಿದ್ದೀವಿ ಗಂಡ ಮಕ್ಕಳು ಅನ್ನೋ ಒಂದು ಇದರಲ್ಲಿ. ಬಟ್ ಮುಂಚೆ ಅದೇ ಒಂಥರ ಡಿಫ್ರೆಂಟ್ ಫೀಲ್. ಮತ್ತು
ಅದೊಂಥರ ಡಿಫ್ರೆಂಟ್ ಟೈಮೇ ಇತ್ತಲ್ವ. ಸೊ ಅದನ್ನೇ ನೆನಪಿಸ್ಕೊತಾ ಇದ್ವಿ. ಬಂದಿದ್ದೀನಿ ಅಂತ ಪ್ರೂಫ್. ಅಂಗಡಿ ಮುಂದೆಲ್ಲ ಹೋಗಿದ್ದಾರೆ ಇದುವರೆಗೂ ಇನ್ನೂ ಗೊತ್ತಿಲ್ಲ ನಾನೇ ಮಾತಾಡ್ತೇನೆ. ಅರ್ಧ ಜ್ಞಾನ ಬೈಕಲ್ಲಿ ಹೋಯ್ತಾ ಇರ್ತಾರೆ. ಸೊ ನಮ್ಮ ಅಕ್ಕ ಮನೆ ಮುಗಿಸ್ಕೊಂಡು ಅಲ್ಲಿಂದ ಕೃತಿಕಾ ಅವ್ರ ಮನೆಗೆ ಹೋದ್ವಿ. ಕೃತಿಕಾ ಅವ್ರ ಮನೆಯಲ್ಲಿ ಅಲ್ಲಿ ಕೂಡ ಇನ್ವಿಟೇಷನ್ ಕೊಟ್ಟು ಕೃತಿಕಾನ ಮಾತಾಡಿಸ್ಕೊಂಡು ಹಾಗೆಯೇ ಕೃತಿಕಾ ಅವ್ರ ಅಮ್ಮ ಮತ್ತು ಅವರ ದೊಡ್ಡಮ್ಮ ಚಿಕ್ಕಮ್ಮ ಹಾಗೂ ಅವ್ರ ದೊಡ್ಡಪ್ಪ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿ ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಪುನೀತ್ ಬೇಗನೆ ಊಟ ಮಾಡಿ ಮಲ್ಕೊಂಡ್ಬಿಟ್ರು. ಬಿಕಾಸ್ ನಾವು ಹೊರಡಬೇಕಿತ್ತು. ಆ್ಯಂಡ್ ನೈಟ್ ಡ್ರೈವ್ ಅಂದರೆ ಸ್ವಲ್ಪ ಅವ್ರು ನಿದ್ದೆ ಮಾಡಿದರೆ ಒಂದು ಸ್ವಲ್ಪ ಧೈರ್ಯ ಇರುತ್ತೆ. ಸೊ ಅದಕ್ಕೆ ನೀವು ನಿದ್ದೆ ಮಾಡಿಬಿಡಿ, ಅಷ್ಟರಲ್ಲಿ ನನ್ನ ಮಕ್ಳಿಗಿಬ್ರಿಗೂ ತಿನ್ನಿಸ್ಬಿಡ್ತೀನಿ ಅಂತ ಹೇಳಿದೆ. ಸೊ ಮಕ್ಳಿಗೂ ಕೂಡ ತಿನ್ನಿಸಿ ನಾನು ಕೂಡ ತಿಂದು ಇವಾಗ ಮಮ್ಮಿಗೆ ಅರಿಶಿನ ಕುಂಕುಮ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ಅತ್ತೆ ಕೂಡ ಬೇಜಾರು ಮಾಡ್ಕೋತಾ ಇದ್ರು, ಅವತ್ತೇ ಬಂದು ಅವತ್ತೇ ಹೋಗ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಬಟ್ ಏನು ಮಾಡೋದು ಅಂದರೆ ಅಲ್ಲಿ ಕೂಡ ತುಂಬ ಕೆಲಸ ಪೆಂಡಿಂಗ್ ಇದೆ. ಊರಲ್ಲಿ ನೀವು ಸ್ಟಾರ್ಟಿಂಗ್ ಆಫ್ ದ ವ್ಲಾಗೇ ನೋಡಿರ್ತೀರ, ಒಂದು 8 days ಅಷ್ಟೇ ಇತ್ತು. ಆ್ಯಂಡ್ ಅಷ್ಟೊಂದು ಕೆಲಸ ಪೆಂಡಿಂಗ್ ಇತ್ತು. ಸೊ ಮಮ್ಮಿಯವರು ಇವಾಗ ಬರೀ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅಷ್ಟೇ ಬಂದಿದ್ದು. ಸೊ ಕೊಟ್ಬಿಟ್ಟು ಬೇಗನೆ ಹೊರಟ್ಬಿಡೋಣ, ಬಿಕಾಸ್ ಊರಲ್ಲಿ ಇವ್ರು ಹೋಗಲಿಲ್ಲ ಅಂದರೆ ಕೆಲಸ ಎಲ್ಲ ಬೇಗ ಫಿನಿಶಿಂಗ್ ಮಾಡಲ್ಲ ಅಂತ ಹೇಳಿಬಿಟ್ಟು ಮಮ್ಮಿಯವರು ಕೂಡ ಹೊರಟುಬಿಟ್ರು. ಅವ್ರ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ಊರಿಗೆ ಹೋಗಿ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಇನ್ನೊಂದು 3 days ಇರೋ ಹಾಗೆ ವಾಪಸ್ ಬೆಂಗಳೂರಿಗೆ ಬಂದು ಸಾಮಾನೆಲ್ಲ ತೊಗೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ಬೇಗನೆ ಹೊರಟುಬಿಟ್ವಿ ನಾವು ಕೂಡ ಮಂಡ್ಯದಿಂದ. ಆ್ಯಂಡ್ ನಾನು ಮೇಯ್ನಾಗಿ ಮಂಡ್ಯಕ್ಕೆ ಬಂದು ಸ್ವಲ್ಪ ಬ್ಲೌಸ್ಗಳು ಮತ್ತು ಸ್ಯಾರೀಸ್ ಎಲ್ಲ ಕೂಡ ತೊಗೋಬೇಕಿತ್ತು. ಸೊ ಅದನ್ನು ಕೂಡ ಇಸ್ಕೊಂಡ್ವಿ. ಆ್ಯಂಡ್ ಈ ಒಂದು ಕಂಪ್ಲೀಟ್ ಬ್ಲಾಗ್ ಬಂದು ಈ ರೀತಿಯಾಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ತುಂಬ ಬೇಗನೆ ಬ್ಲಾಗ್ಸ್ ಹಾಕೋಕ್ಕೆ ಇವಾಗ ಟ್ರೈ ಮಾಡ್ತಾ ಇದ್ದೀವಿ. ಯಾಕಂದರೆ ಊರಲ್ಲಿದ್ದಾಗ ಒಂದು ಸ್ವಲ್ಪನೂ ನೆಟ್ವರ್ಕ್ ಸಿಗೋಲ್ಲ, ಅಲ್ಲಿ ಬ್ಲಾಗ್ಸ್ ಹಾಕೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಬಟ್ ಇನ್ನು ಮುಂದೆ ಜಾಸ್ತಿ ಬ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.